ಪಾಕ್ ಮೇಲೆ ಭಾರತೀಯ ಸೇನೆ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಬಿಜೆಪಿ ಮುಖಂಡ ವೇಣುಗೋಪಾಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಾಕ್ ಮೇಲೆ ದಾಳಿ ಮಾಡಿರುವುದು ಪ್ರತಿಯೊಬ್ಬರಿಗೂ ಸಂತಸದ ವಿಚಾರ. ಎಲ್ಲಾ ಸೈನಿಕರಿಗೆ ಮೋದಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಯುದ್ಧ ಮಾಡಬೇಕು ಅಂತ ಗಮನಿಸ್ತಾ ಇದ್ದಾರೆ. ಪಾಕಿಸ್ತಾನದ ಮನಸ್ಥಿತಿ ಸರಿಯಿಲ್ಲ, ಆದ್ದರಿಂದ ಯುದ್ಧ ನಡೆದಿದೆ. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನವನ್ನು ಹತೋಟಿಗೆ ತೆಗೆದುಕೊಳ್ಳುವ ಕೆಲಸ ಆಗುತ್ತೆ ಅಂತ ಚಿಂತಾಮಣಿಯಲ್ಲಿ ಬಿಜೆಪಿ ಮುಖಂಡ ವೇಣುಗೋಪಾಲ್ ಹೇಳಿದ್ದಾರೆ. ಕೇಳಂಗಿಲ್ಲ, ಯಾವ ರೀತಿ ಮಾಡಬೇಕಿದ್ದ ಅನ್ನೋದು ಪ್ರತಿಯೊಂದು ಗಮನಿಸ್ತಾ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಸಂಭ್ರಮನೇ. ಇಷ್ಟೊತ್ತು ನಾರಾಯಣ ಸ್ವಾಮಣ್ಣರು ಹೇಳಿದ್ರಲ್ಲ, ಎಲ್ಲ ಮಿಲಿಟರಿಗೆ ಫುಲ್ಲು ದೇಶ ಕಾಯೋರ ಕೈಯಾಗಿ ಇವತ್ತು ದೇಶನ ಯಾವ ಥರ ಯುದ್ಧ ಮಾಡಬೇಕು ಅಂತ ನರೇಂದ್ರ ಮೋದಿಯವರು ಫುಲ್ ಅಥಾರಿಟಿ ಅವರಿಗೆ ಕೊಟ್ಟಿರೋದ್ರಿಂದ ಯಾರನ್ನೂ ಏನು ಕೇಳಂಗಿಲ್ಲ, ಯಾವ ರೀತಿ ಮಾಡಬೇಕಿದ್ದ ಅನ್ನೋದು ಪ್ರತಿಯೊಂದು ಗಮನಿಸ್ತಾ ಇದ್ದಾರೆ. ಇವತ್ತು ದೇಶ ಪ್ರಗತಿಯಲ್ಲಿದ್ದು ಕಾಲೆಳ್ಕೊಂಬಂದು ನಮ್ಮ ಮೇಲೆ ಅಸೂಯೆ ಬಿದ್ದು ನಮ್ಮ ಮೇಲೆ ಭಯೋತ್ಪಾದಕರನ್ನ ಮೇಲೆ ಬಿದ್ದು ಖುಷಿ ಪಡ್ತಾ ಇದ್ರು. ಒಂಥರ ಸಂಸ್ಕೃತಿ ಅವ್ರದ್ದು ಸರಿಗಿಲ್ಲ, ಅದಕ್ಕೆ ಇದೆಲ್ಲ ಯುದ್ಧಗಳಾಗ್ತಾ ಇರೋದು. ಅದನ್ನು ಪಾಕಿಸ್ತಾನ ಪಾಠ ಕಲಿಬೇಕು, ಇಲ್ಲ ಅಂದರೆ ಪಿವೇಕನಿಂದ ಹಿಡಿದು ಪಾಕಿಸ್ತಾನನೇ ಹತೋಟಿಗೆ ತಗೊಳ್ಳೋಂಥ ಕೆಲಸ ಮುಂದಿನ ಇವತ್ತು ದೇಶನ ಯಾವ ಥರ ಯುದ್ಧ ಮಾಡಬೇಕು ಅಂತ ನರೇಂದ್ರ ಮೋದಿಯವರು ಫುಲ್ ಅಥಾರಿಟಿ ಅವರಿಗೆ ಕೊಟ್ಟಿರೋದ್ರಿಂದ ಯಾರನ್ನೂ ಏನು ಕೇಳಂಗಿಲ್ಲ, ಯಾವ ರೀತಿ ಮಾಡಬೇಕಿದ್ದ ಅನ್ನೋದು ಪ್ರತಿಯೊಂದು ಗಮನಿಸ್ತಾ ಇದ್ದಾರೆ. ಇವತ್ತು ದೇಶ ಪ್ರಗತಿಯಲ್ಲಿದ್ದು ಕಾಲೆಳ್ಕೊಂಬಂದು ನಮ್ಮ ಮೇಲೆ ಅಸೂಯೆ ಬಿದ್ದು ನಮ್ಮ ಮೇಲೆ ಭಯೋತ್ಪಾದಕರನ್ನ ಮೇಲೆ ಬಿದ್ದು